ಸುಮಾರು 2.5 ವರ್ಷಗಳ ಗ್ಯಾಪ್ನ ಬಳಿಕ ಹೆಮ್ಮಾರಿ ಕರೋನಾ ಮತ್ತೆ ಒಕ್ಕರಿಸುವ ಎಲ್ಲ ಲಕ್ಷಣಗಳು ಕೂಡ ಈಗ ಕಂಡು ಬರ್ತಾ ಇದೆ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ. ಹೆಮ್ಮಾರಿಗೆ ಬೆಂಗಳೂರಿನಲ್ಲಿ ಮೊದಲ ಬಲಿಯಾಗಿದೆ. ವೈಟ್ಫೀಲ್ಡ್ ಮೂಲದ 85 ವರ್ಷದ ವೃದ್ಧರಲ್ಲಿ ಕೊರೋನಾ ಕಾಣಿಸಿಕೊಂಡಿತ್ತು. ಕೊರೋನಾ ಸೋಂಕಿನಿಂದ ಉಸಿರಾಟದಲ್ಲಿ ಸಮಸ್ಯೆ ಉಂಟಾಗಿ ಅವರು ಅಸುನೀಗಿದ್ದಾರೆ. ಈ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ಡೆತ್ ಆಡಿಟ್ ಮಾಡೋದಕ್ಕೆ ಹೇಳಿದ್ದೀನಿ, ಕೋವಿಡ್ನಿಂದಲೇ ಡೆತ್ ಆಯ್ತಾ ಬೇರೆ ಕಾರಣನ ಅಂತ ಚೆಕ್ ಮಾಡ್ತೀವಿ ಅಂತ ಹೇಳಿದರು. ರಾಜ್ಯದಲ್ಲಿ ಒಟ್ಟು ಈಗ 47 ಪಾಸಿಟಿವ್ ಕೇಸ್ಗಳಿದ್ದು ಬೆಂಗಳೂರು ಹಾಟ್ಸ್ಪಾಟ್ ಆಗಿದ್ದು 38 ಕೇಸ್ಗಳು ಬೆಂಗಳೂರಿನಲ್ಲೇ ಇವೆ. ಇವತ್ತಿನಿಂದ ಕೋವಿಡ್ ಟೆಸ್ಟ್ ಕೂಡ ಆರಂಭ ಮಾಡಲಾಗಿದೆ. ಹಾಗಾಗಿ ಸಾಮಾಜಿಕ ಅಂತರ, ಮಾಸ್ಕ್ ಕಡ್ಡಾಯ, ಸಭೆ ಸಮಾರಂಭಗಳಲ್ಲಿ ಮಾಸ್ಕ್, ಅಂತರ ಪಾಲನೆ, ಸ್ಯಾನಿಟೈಸರ್ ಬಳಕೆ, ಬಸ್ ಮತ್ತು ಮೆಟ್ರೋಗಳಲ್ಲಿ ನಿಯಮಾವಳಿ ಪಾಲನೆ ಸದ್ಯಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳಾಗಿವೆ. ಇದೆಲ್ಲವನ್ನು ಕಡೆ ಮುನ್ನೆಚ್ಚರಿಕಾ ಕ್ರಮಗಳು, ಕಡ್ಡಾಯ ಅಲ್ಲ. ಇನ್ನು ಸೋಂಕು ಹೆಚ್ಚಾದರೆ ಟೆಸ್ಟಿಂಗ್ ಹೆಚ್ಚಿಸುವ ಎಲ್ಲ ಸಾಧ್ಯತೆ ಇದೆ. ಈ ಬಾರಿ ಸೌಮ್ಯ ಗುಣಲಕ್ಷಣಗಳು ಹೊಂದಿದ್ದು ಆತಂಕ ಪಡುವ ವಾತಾವರಣ ಇಲ್ಲ, ಆದರೆ ನಿರ್ಲಕ್ಷ್ಯ ಮಾಡಬೇಡಿ ಅಂತ ಆರೋಗ್ಯ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಸೊ ಏನೇನು ಈಗ ಈ ಕರೋನಾ ಕತೆ ಅಂತಕ್ಕಂಥದ್ದನ್ನು ಒಂದೊಂದಾಗಿ ನಾವು ನೋಡ್ಬೋಣ, ಏನಾಗಿದೆ, ಎಲ್ಲಿ ತನಕ ಬಂದಿದೆ ಅಂತಂದ್ಬಿಟ್ಟು. ರಾಜ್ಯದಲ್ಲಿ ಒಟ್ಟು ಈಗ 47 ಪಾಸಿಟಿವ್ ಕೇಸ್ ಇವತ್ತು ಆ್ಯಡ್ ಆಗಿದೆ. ಸೊ 47 ಪಾಸಿಟಿವ್ ಕೇಸ್ಗಳಿದೆ. ಬೆಂಗಳೂರಿನಲ್ಲೇ 38 ಕೇಸ್ ಇದೆ. ನಿನ್ನೆ 35 ಇತ್ತು ಒಟ್ಟು ರಾಜ್ಯದಲ್ಲಿ, ಬೆಂಗಳೂರಿನಲ್ಲಿ 33 ಇತ್ತು. ಇನ್ನು ಉಸಿರಾಟ, ಹೃದಯ ಸಂಬಂಧಿ ಸಮಸ್ಯೆ ಇದ್ದವರಿಗೆ ಟೆಸ್ಟ್ ಕಡ್ಡಾಯ. ಉಸಿರಾಟ ಸಮಸ್ಯೆ ಮತ್ತು ಹೃದಯ ಸಮಸ್ಯೆ ಇದ್ದಂಥವರು ಏನಾದರೂ ಈ ಲಕ್ಷಣಗಳಿದ್ದರೆ, ಕೋವಿಡ್ ಲಕ್ಷಣಗಳಿದ್ದರೆ, ನೆಗಡಿ, ಕೆಮ್ಮು, ಜ್ವರ ಅಂಥವರು ಹಾಸ್ಪಿಟ್ಲಿಗೆ ಹೋದಾಗ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಮೆಡಿಕಲ್ ಕಾಲೇಜು ಮತ್ತು ಜಿಲ್ಲಾಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ನಡೆಯುತ್ತೆ. RT-PCR ಟೆಸ್ಟಿಂಗ್ ಮತ್ತು ರ್ಯಾಟ್ ಎರಡೂ ಮಾಡ್ತಾ ಇದ್ದಾರೆ, ಟೆಸ್ಟಿಂಗನ್ನು ಮಾಡ್ತಾರೆ. ಆಸ್ಪತ್ರೆಗಳಿಗೆ ಈಗಾಗಲೇ ಆರೋಗ್ಯ ಇಲಾಖೆಯವರು ಕೋವಿಡ್ ಕಿಟ್ಟನ್ನು ರವಾನೆ ಮಾಡಿದ್ದಾರೆ. ಕೋವಿಡ್ ಕಿಟ್ ಅಂದರೆ ಈ RT-PCR ಕಿಟ್ ಇದೆಯಲ್ಲ ಟೆಸ್ಟ್ ಮಾಡೋದಕ್ಕೆ, 2.5 ವರ್ಷ ಆಗೋಗಿತ್ತು, ಎಲ್ಲ ಖಾಲಿ ಆಗಿರ್ಬೋದು. ಸೊ ಈಗ ಹೊಸದಾಗಿ ರವಾನೆ ಮಾಡಿದ್ದಾರೆ. ನಾಳೆಯಿಂದ ಪೂರ್ಣ ಪ್ರಮಾಣದಲ್ಲಿ ಟೆಸ್ಟಿಂಗ್ ಆಗುತ್ತೆ. ಪೂರ್ಣ ಪ್ರಮಾಣದಲ್ಲಿ ಅಂದರೆ ಯಾರ್ಯಾರಿಗೆ ಟೆಸ್ಟ್ ಮಾಡಬೇಕು ಅಂತ ಗೈಡ್ಲೈನ್ಸ್ ಇದೆಯೋ ಅವ್ರುಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಟೆಸ್ಟಿಂಗ್ ಆಗುತ್ತೆ. ಇದು ಏನು ಸಾರ್ವಜನಿಕ ಸ್ಥಳದಲ್ಲಿ ಮಾಡ್ತಕ್ಕಂಥದ್ದಲ್ಲ. ಪ್ರತಿನಿತ್ಯ ಟಾರ್ಗೆಟ್ ಕೊಟ್ಟಿದ್ದಾರೆ, 150ರಿಂದ 200 ಸ್ಯಾಂಪಲ್ ಟೆಸ್ಟಿಂಗ್ ಆಗಬೇಕು ರಾಜ್ಯಾದ್ಯಂತ ಅಂತ. ವೆರಿ ಸಿಂಪಲ್, ಮಾಡ್ತಾರೆ ಅದನ್ನು. ಇನ್ನು ಸಾರಿ ಕೇಸ್ಗಳು, ILI ಕೇಸ್ಗಳು ಬರ್ತವಲ್ಲ, ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಅಂತಂದ್ಬಿಟ್ಟು, ಆ ಥರ ಕೇಸ್ಗಳು, ತೀವ್ರ ಉಸಿರಾಟದ ಸಮಸ್ಯೆ ಇದ್ದವರಿಗೆ ಕಡ್ಡಾಯವಾಗಿ ಟೆಸ್ಟಿಂಗ್ ಮಾಡಬೇಕು, ಅವ್ರು ಯಾವುದೇ ವಯೋಮಾನದವರಾಗಿರಲಿ. ಇನ್ನು ಸರ್ಕಾರಿ ಪ್ರಯೋಗಾಲಯಕ್ಕೆ ಸ್ಯಾಂಪಲ್ಗಳನ್ನು ರವಾನೆ ಮಾಡ್ತಾರೆ. ಸದ್ಯಕ್ಕೆ ಪ್ರೈವೇಟ್ ಇಲ್ಲ, ಸರ್ಕಾರಿ ಪ್ರಯೋಗಾಲಯಗಳಲ್ಲೇ ಟೆಸ್ಟಿಂಗ್ ನಡೆಯುತ್ತೆ. ನೀವು ಎಲ್ಲಿ ಬೇಕಾದ್ರೂ ಕೊಡ್ಬೋದು, ಅಲ್ಲಿಗೆ ರವಾನೆ ಮಾಡ್ತಾರೆ. ಇನ್ನು ಬೆಂಗಳೂರಿನ KC ಜನರಲ್ ಹಾಸ್ಪಿಟ್ಲಲ್ಲಿ 20 ಬೆಡ್ಗಳನ್ನು ಇದಕ್ಕೋಸ್ಕರ ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಮುಂಜಾಗ್ರತಾ ಕ್ರಮ, ಯಾವುದೂ ಅಡ್ಮಿಟ್ ಆಗಿಲ್ಲ. ಬಂದಿರೋ ಕೇಸ್ಗಳೆಲ್ಲವೂ ಕೂಡ ಸೌಮ್ಯ ಸ್ವಭಾವ ಮತ್ತು ಎಲ್ಲರೂ ಹೋಮ್ ಐಸೋಲೇಷನ್ನಲ್ಲೇ ಇದ್ದಾರೆ, ಆದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಇಟ್ಟಿದ್ದಾರೆ. ಇನ್ನು ಬೌರಿಂಗ್ ಆಸ್ಪತ್ರೆಯಲ್ಲಿ ನಾಳೆಯಿಂದ ಕೋವಿಡ್ ವಾರ್ಡನ್ನು ರೆಡಿ ಮಾಡ್ಕೋತಾರಂತೆ. ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳು, ಬೆಳಗಾವಿ, ಧಾರವಾಡ ಇಲ್ಲೆಲ್ಲ ಮಾಡಿದ್ದಾರೆ ಈಗಾಗಲೇ. ಇನ್ನು ಸೌಮ್ಯ ಗುಣಲಕ್ಷಣ ಇದ್ದಂಥವ್ರಿಗೆ, ಅಂದರೆ ಕೋವಿಡ್ ಪಾಸಿಟಿವ್ ಬಂದು ಅವರಿಗೆ ಸೌಮ್ಯ ಗುಣಲಕ್ಷಣ ಇದ್ದರೆ ಅಂಥವರೇ ಜಾಸ್ತಿ ಇರೋದು. ಆತಂಕ ಪಡಬೇಡಿ, ಎಚ್ಚರಿಕೆಯಾಗಿರಿ. ಯಾವ ಟ್ರೀಟ್ಮೆಂಟನ್ನು ಹೇಳ್ತಾರೆ, ಯಾವ್ಯಾವ ಮೆಡಿಸನ್ ಹೇಳ್ತಾರೆ ತಗೊಳ್ಳಿ, ಆದಷ್ಟು ಬೇಗ ಗುಣವಾಗುತ್ತೆ. ಬಹುತೇಕ ಕೇಸ್ಗಳು ಎಲ್ಲ ಸೌಮ್ಯ ಗುಣಲಕ್ಷಣವನ್ನು ಹೊಂದಿದೆ. ನಿಮಗೆ ನಾರ್ಮಲ್ಲಾಗಿ ಕೆಮ್ಮು, ನೆಗಡಿ, ಜ್ವರ ಏನು ಬರುತ್ತೆ ಅದೇ ರೀತಿ ಇರುತ್ತೆ. ಟೆಸ್ಟ್ ಮಾಡಿಸಿದ್ರೆ ಪಾಸಿಟಿವ್ ಬರುತ್ತೆ. ಅದಕ್ಕೆ ಅವ್ರು ಏನು ಮೆಡಿಸಿನ್ ಕೊಡ್ತಾರೆ ತಗೋಬೇಕು, ಹೋಗ್ಲಾಡಿಸ್ಕೋಬೇಕು. ಇಷ್ಟು ಈಗ ಸದ್ಯಕ್ಕೆ ಈ ವಿಚಾರ, ಅಂದರೆ ಆರೋಗ್ಯ ಇಲಾಖೆಯ ವತಿಯಿಂದ ತೆಗೆದುಕೊಂಡಿರ್ತಕ್ಕಂಥ ಕೆಲವೊಂದು ಕ್ರಮಗಳು. ಈಗಾಗಲೇ ನಾವು ಎಲ್ಲ ಕಡೆ ಟೆಸ್ಟ್ಗಳನ್ನು ಮಾಡೋದಕ್ಕೆ ನಮ್ಮ ಇಲಾಖೆಯವರು ಕೂಡ ಹೇಳಿದ್ದೀವಿ. ಟೆಸ್ಟಿಂಗ್ ಕಿಟ್ಸ್ ಎಲ್ಲ ಬಹುತೇಕ ನಾಳಿದ್ರಲ್ಲಿ ಎಲ್ಲ ನಮ್ಮ ಸೆಂಟರ್ಸ್ಗೆ ಮುಟ್ತದೆ. RT-PCR ಕಿಟ್ಸ್ ಎಲ್ಲ ಅವಶ್ಯಕತೆ ಇರುವಂಥ ಕಡೆ ಟೆಸ್ಟ್ ಮಾಡುವಂಥದ್ದು ಮಾಡೋದಕ್ಕೆ ನಾವು ಹೇಳಿದ್ದೀವಿ. ವಿಶೇಷವಾಗಿ ಯಾರಿಗೆ ಸಾರಿ ಕೇಸಸ್ಸು ಕಡ್ಡಾಯವಾಗಿ ಟೆಸ್ಟ್ ಮಾಡಬೇಕು, ನಮ್ಮ ಆಸ್ಪತ್ರೆಯಲ್ಲಿರುವಂಥವ್ರನ್ನು ಟೆಸ್ಟ್ ಮಾಡಬೇಕು. ಎಲ್ಲ ನಮ್ಮ ಅಧಿಕಾರಿಗಳು ಕೇಂದ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಅದಕ್ಕೋಸ್ಕರ ನೋಡ್ಕೊಂಡು ಜವಾಬ್ದಾರಿ. ಕರೋನಾ ವಿಷಯದಲ್ಲಿ ನಾವೆಲ್ಲ ಅನೇಕ ಅಧಿಕಾರಿಗಳು ಮೀಟಿಂಗ್ ಮಾಡಿದ್ದಾರೆ, ನಾವು ಕೂಡ ಎಲ್ಲ ಸೂಚನೆ ಕೊಟ್ಟಿದ್ದೀವಿ. ಮತ್ತು ಆರೋಗ್ಯ ಇಲಾಖೆನೂ ಕೂಡ ಏನು ಮುನ್ನೆಚ್ಚರಿಕೆ ತಗೊಳ್ಬೇಕು ಅಂತ. ಒಂದು, ಯಾರು ಗರ್ಭಿಣಿಯರಿದ್ದಾರೆ, ಸಣ್ಣ ಮಕ್ಕಳಿದ್ದಾರೆ. ಇನ್ನು ಪ್ರೈವೇಟ್ ಹಾಸ್ಪಿಟ್ಲ್ ವಿಚಾರಕ್ಕೆ ಬರೋಣ. ಕೋವಿಡ್ ಪ್ರಕರಣ ಒಂದು ವೇಳೆ ಹೆಚ್ಚಾದರೆ ಹೇಗೆ ತಯಾರಿ ಮಾಡಬೇಕು ಅಂತ ಈಗಾಗಲೇ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಫನ ಎಲ್ಲರಿಗೂ ಸೂಚನೆ ಕೊಟ್ಟಿದೆ. ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಎಲ್ರಿಗೂ ಒಂದು ಸೂಚನೆ ಬಂದಿದೆ ಪ್ರೈವೇಟ್ ಹಾಸ್ಪಿಟ್ಲ್ ಅವರಿಗೆ. ಸದ್ಯಕ್ಕೆ ಕೋವಿಡ್ ಉಲ್ಬಣವಾಗಿಲ್ಲ,
ಮುಂದಿನ ದಿನಗಳಲ್ಲಿ ಏನಾದರೂ ಕೋವಿಡ್ ಸಂಖ್ಯೆ ಹೆಚ್ಚಾದರೆ ಅನ್ನೋ ಆತಂಕ ಇದೆಯಂತೆ. ಸರ್ಕಾರದಿಂದ ಸೂಚನೆ ಇಲ್ಲದಿದ್ದರೂ ಖಾಸಗಿ ಆಸ್ಪತ್ರೆ ಹಾಗೂ ನರ್ಸಿಂಗ್ ಹೋಮ್ ಅಸೋಸಿಯೇಷನ್ ಕಡೆಯಿಂದ ಆಸ್ಪತ್ರೆಗಳಿಗೆ ಸೂಚನೆಯನ್ನು ಕೊಡಲಾಗಿದೆ. ಸೋಮವಾರ ಕ್ರಮಗಳ ಬಗ್ಗೆ ಖಾಸಗಿ ಆಸ್ಪತ್ರೆಗಳ ಸಭೆ ನಡೆಯುತ್ತೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಡ್, ಆಕ್ಸಿಜನ್, ವೆಂಟಿಲೇಟರ್ ಸಿದ್ಧತೆಗೆ ಸೂಚನೆ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಅಲ್ಲದೆ ನೆಗಡಿ, ಕೆಮ್ಮಿಗಿಂತ ಬಾಡಿ ಪೇಯ್ನ್ ಜಾಸ್ತಿ ಇರೋರಿಗೆ ಹೆಚ್ಚು ನಿಗಾ ವಹಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಈ ಕೋವಿಡ್ ವೇರಿಯಂಟ್ ನೇರವಾಗಿ ಶ್ವಾಸಕೋಶಕ್ಕೆ ದಾಳಿ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಯಾರೆಲ್ಲ ಎಕ್ಸ್ಟ್ರಾ ಕೇರ್ ತಗೋಬೇಕು, ಏನು ಈ ವಿಚಾರ ಸ್ವಲ್ಪ ಯಾರು ಗಮನ ಹರಿಸಬೇಕಾಗುತ್ತೆ ಇದ್ರ ಬಗ್ಗೆ ಅಂತಕ್ಕಂಥದ್ದನ್ನು ನೋಡ್ಬಿಡೋಣ. ಯಾರ್ಯಾರು ಹೆಚ್ಚಿನ ನಿಗಾ? ಹಿರಿಯ ನಾಗರಿಕರು, ಅಂದರೆ 60-65 ವರ್ಷ ದಾಟಿರ್ತಕ್ಕಂಥವ್ರು, ಸಾಮಾನ್ಯವಾಗಿ ಕೋಮಾರ್ಬಿಡ್ ಕಂಡೀಷನ್ನಲ್ಲಿ ಇರ್ತಾರೆ. BP, ಶುಗರು, ಅಥವಾ ಇನ್ಯಾವುದಾದ್ರೂ ಥೈರಾಯ್ಡು, ಅಥವಾ ಕ್ಯಾನ್ಸರು, ಅಥವಾ ಇನ್ಯಾವುದಾದ್ರು TB, ಈ ಥರ ಇರ್ತಕ್ಕಂಥವ್ರು. ಆಮೇಲೆ ಪುಟಾಣಿ ಮಕ್ಕಳು, ಬೇಗ ಹರಡುತ್ತೆ ಪುಟಾಣಿ ಮಕ್ಕಳಿಗೆ, ಯಾಕೆಂದರೆ ಅವರಲ್ಲಿ ಇದು ಕಡಿಮೆ ಇರುತ್ತೆ, ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ. ಗರ್ಭಿಣಿಯರು ಬಿ ಕೇರ್ಫುಲ್, ಇದು ತುಂಬ ಇಂಪಾರ್ಟೆಂಟ್. ಗರ್ಭಿಣಿಯರು ತುಂಬ ಹುಷಾರಾಗಿರಿ. ಇನ್ನು ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತಕ್ಕಂಥವ್ರು, ಇಮ್ಯುನಿಟಿ ಪವರ್ ಯಾರು ಕಡಿಮೆ ಇದೆಯೋ ಅಂಥವ್ರು ಎಚ್ಚರಿಕೆಯಿಂದ ಇರಿ. ಇನ್ನು ಪ್ರಮುಖವಾಗಿ TB, ಕ್ಯಾನ್ಸರ್, ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರು, ಇವರಿಗೆ ಸ್ವಲ್ಪ ಕೋಮಾರ್ಬಿಡ್ ಕಂಡೀಷನಲ್ಲಿ ಇರ್ತಕ್ಕಂಥವ್ರು ಬಿ ಕೇರ್ಫುಲ್. ಅಂದರೆ ನಿಮಗೇನಾದರೂ ಆರೋಗ್ಯವಾಗಿರ್ತಕ್ಕಂಥವ್ರಿಗೆ ಒಂದು ನೆಗಡಿ ಬಂತು, ಒಂದು ಜ್ವರ ಬಂತು ಅಂದರೆ ಸಿಂಪಲ್ ಬೇಸಿಕ್ ಟ್ಯಾಬ್ಲೆಟ್ ತೊಗೊಂಡು ಸರಿಪಡಿಸ್ಕೋಬೋದು. ಈಗ ನಾನು ಹೇಳಿದವರೆಲ್ಲ ಸ್ವಲ್ಪ ಹುಷಾರಾಗಿರಿ ಅಂತ. ಎಲ್ಲ ಕಡೆನೂ COVID-19 ಮತ್ತೆ ಬರ್ತಾ ಇದೆ. ಮೊದಲಿನಷ್ಟು ಸೀರಿಯಸ್ ಇಲ್ದಿರ ಹೋಗಬಹುದು. ಡೈರೆಕ್ಟಾಗಿ ಲಂಗ್ಸ್ನ ಅಟ್ಯಾಕ್ ಮಾಡೋ ಅಂಥ ವೇರಿಯಂಟ್ ಆಗಿದೆ ಇದು. ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ಗೆ ಅಂತ ಇನ್ನೂ ಏನು ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿಲ್ಲ. ಸೋಮವಾರದ ದಿವಸ ಅಷ್ಟರೊಳಗಡೆ ಏನಾಗುತ್ತೆ ನೋಡಿಕೊಂಡು ಒಂದು ಮೀಟಿಂಗ್ ಮಾಡಿ ನೋಡಿ, ಅನ್ಫಾರ್ಚುನೇಟ್ ಈ ಕರೋನಾ ಆತಂಕದ ಮಧ್ಯೆ ಶಾಲಾ ಕಾಲೇಜುಗಳು ಆರಂಭ ಆಗ್ತಾ ಇದೆ, ಇದು ವಿಚಾರ. ಸೊ ಈಗ ಶಾಲಾ ಕಾಲೇಜುಗಳಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಪ್ರಾಥಮಿಕ ಮುಂಜಾಗ್ರತಾ ಕ್ರಮ ಜಾರಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈಗಾಗಲೇ ಕೆಲವೊಂದು ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಮುಂಜಾಗ್ರತಾ ಕ್ರಮ ರಿಲೀಸ್ ಆಗಿದ್ದು, ಶಿಕ್ಷಣ ಇಲಾಖೆಯಿಂದ ಪ್ರಾಥಮಿಕ ಮುಂಜಾಗ್ರತಾ ಕ್ರಮ ಜಾರಿಯಾಗುವ ಸಾಧ್ಯತೆ ಇದೆ. ಮೇ 29ರಿಂದ ಬಹುತೇಕ ಶಾಲೆಗಳು ಶುರುವಾಗ್ತಾ ಇದೆ. ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಜೊತೆ ಮಾತನಾಡಿ ಮುಂಜಾಗ್ರತಾ ಕ್ರಮ ಜಾರಿಯಾಗುವ ಸಾಧ್ಯತೆ ಇದೆ. ಹಾಗಿದ್ರೆ ಏನು ಮುಂಜಾಗ್ರತಾ ಕ್ರಮ ಜಾರಿ ಆಗಬಹುದು ಅಂತ ಒಂದಷ್ಟು ಪಾಯಿಂಟ್ಸ್ಗಳನ್ನ ಹೇಳ್ಬಿಡ್ತೀನಿ ನೋಡಿ. ಶಾಲಾ ಆವರಣದಲ್ಲಿ ಶಿಕ್ಷಕರು, ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು ಅಂತ ಬರಬಹುದು, ಸುತ್ತೋಲೆ ಬರಬಹುದು. ಪ್ರಾರ್ಥನೆ ಮತ್ತು ಊಟದ ಸಮಯದಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದು, ಇದೆಲ್ಲ ಹಿಂದೆ ಇತ್ತು 2021ನಲ್ಲಿ. ಆರೋಗ್ಯದಲ್ಲಿ ವ್ಯತ್ಯಾಸ ಇರತಕ್ಕಂಥ ವಿದ್ಯಾರ್ಥಿಗಳು, ಶಿಕ್ಷಕರು, ಸಿಬ್ಬಂದಿಗಳು ಶಾಲೆಗೆ ಬಾರದಂತೆ ಸೂಚನೆಯನ್ನು ನೀಡ್ತಕ್ಕಂಥದ್ದು. ಆರೋಗ್ಯ ತೊಂದರೆ ಇರತಕ್ಕಂಥ ವಿದ್ಯಾರ್ಥಿಗಳನ್ನು ಪ್ರತ್ಯೇಕ ಕೊಠಡಿಗಳಲ್ಲಿ ಕೂರಿಸ್ತಕ್ಕಂಥದ್ದು. ಶಾಲಾ ಕಾಲೇಜುಗಳಲ್ಲಿ ಸ್ಯಾನಿಟೈಸರ್ ಬಳಕೆ ಮಾಡ್ತಕ್ಕಂಥದ್ದು. ಇನ್ನು ಶೌಚಾಲಯ ಎಸ್ಪೆಷಲಿ ಮತ್ತು ಕುಡಿಯುವ ನೀರಿನಲ್ಲಿ ಶುಚಿತ್ವ ಕಾಪಾಡೋದಕ್ಕೆ ಆದ್ಯತೆ ಕೊಡಬೇಕು ಅಂತ ಇವೆಲ್ಲ ಗೈಡ್ಲೈನ್ಸ್ ಸದ್ಯದಲ್ಲೇ ಬರುತ್ತೆ. ಆಯಾ ಸ್ಕೂಲ್ನವರು, ಪ್ರೈವೇಟ್ ಸ್ಕೂಲ್ನವರು ಅವರೇ ಇನಿಷಿಯೇಟ್ ತೊಗೊಂಡು ಮಾಡ್ಕೋತಾರೆ. ಸ್ಕೂಲ್ದು ಇನ್ನೂ ಸಮಯ ಇದೆ. ಮುಂದಿನ 3-4 ದಿವಸ ನಾವೆಲ್ಲ ಕಡೆ ನೋಡಿ 4 ದಿವಸ 5 ದಿವಸ ನಂತರ ಮತ್ತೆ ಏನು ಮಾಡಬೇಕು ಅಂತ ನಾನು ತಿಳಿಸ್ತೀನಿ. ಈಗಲೇ ಆ ವಿಷಯದ ಬಗ್ಗೆ ನಾವೇನು ತೀರ್ಮಾನ ತೊಗೊಂಡಿಲ್ಲ. ಇವೆಲ್ಲ ಕರೋನಾ ಸಂಬಂಧಿತ ಸುದ್ದಿಗಳಾದರೆ ಇನ್ನು ಮಳೆ ಸುದ್ದಿಗೆ ಬರೋಣ. ವಾಡಿಕೆಗಿಂತ ಮುಂಚಿತವಾಗಿಯೇ ರಾಜ್ಯಕ್ಕೆ ಮಾನ್ಸೂನ್ ಕಾಲಿಟ್ಟಿದೆ. ಮುಂಗಾರು ಮಳೆ, ಮುಂಗಾರು ಅಬ್ಬರಕ್ಕೆ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಉತ್ತರ ಕನ್ನಡ, ಕೊಡಗು ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದರ ವಿವರವನ್ನು ನಾವು ದೃಶ್ಯ ಸಹಿತವಾಗಿ ಒಂದೊಂದಾಗಿ ನಿಮಗೆ ವಿವರವನ್ನು ಕೊಡ್ತಾ ಹೋಗ್ತೀವಿ, ನೋಡ್ತಾ ಹೋಗೋಣ. ಮೊದಲನೇದಾಗಿ ಚಿಕ್ಕಮಗಳೂರಿಗೆ ಬರೋಣ. ಮರಕ್ಕೆ ಆಟೋ ಚಾಲಕ ಬಲಿಯಾಗಿರ್ತಕ್ಕಂಥ ದೃಶ್ಯ ಇದು. ಕೊಪ್ಪದಲ್ಲಿ, ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆ, ಗಾಳಿ, ಆಟೋ ಚಾಲಕರೊಬ್ಬರು ಬಲಿಯಾಗಿದ್ದಾರೆ. ಆಟೋ ಮೇಲೆ ಮರ ಬಿದ್ದ ಪರಿಣಾಮ ಚಾಲಕ ರತ್ನಾಕರನ್ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕೊಪ್ಪ ತಾಲೂಕಿನ ಬೈರೇದೇವರು ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಗಾಳಿ ಮಳೆ ಅಬ್ಬರ ಜೋರಾಗಿದೆ. ಜಿಲ್ಲೆಯಲ್ಲಿ ಮೂಡಿಗೆರೆಯ ಚಕ್ಕಮಕ್ಕಿಯಲ್ಲಿ ಹೇಮಾವತಿ ನದಿಯ ಉಪನದಿಯ ಹಳ್ಳಕ್ಕೆ ಕಾರೊಂದು ಬಿದ್ದುಬಿಟ್ಟಿದೆ. ಕಾರ್ನಲ್ಲಿದ್ದವರ ಸೊಂಟಕ್ಕೆ ಹಗ್ಗವನ್ನು ಕಟ್ಟಿ ರಕ್ಷಣೆ ಮಾಡಿದ್ದಾರೆ ಎಲ್ಲರೂ ಕೂಡ. ಮತ್ತೊಂದು ಕಡೆ ಮೂಡಿಗೆರೆಯ ಬಣಕಲ್ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಕಾರೊಂದು ಹೇಮಾವತಿ ಉಪನದಿ ಕಾಲುವೆಗೆ ಬಿದ್ದಿದೆ. ಇನ್ನು ಮಲೆನಾಡಿನ ಗಾಳಿ ಮಳೆಗೆ ಜನ ಆತಂಕಕ್ಕೀಡಾಗಿದ್ದಾರೆ. ಕಳಸದ ಚನ್ನಹಡ್ಲು ಗ್ರಾಮದಲ್ಲಿ ಮನೆ ಬಿದ್ದೋಗೋ ಸ್ಥಿತಿಯಲ್ಲಿದ್ದು, ಮೇಲ್ಛಾವಣಿಗೆ ಪೋಲ್ ಅಡ್ಡ ಕೊಟ್ಟು ನಿಲ್ಲಿಸಿದ್ದಾರೆ, ಎಲ್ಲಿ ಬಿದ್ದೋಗುತ್ತೋ ಅಂತ. 2019ರಲ್ಲಿ ಇದೇ ಚನ್ನಹಡ್ಲು ಗ್ರಾಮದಲ್ಲಿ ಭೂಮಿ ಕುಸಿದಿತ್ತು, ಹಾಗಾಗಿ ಆತಂಕ. ಇನ್ನು ಮಲೆನಾಡಲ್ಲಿ ವಿಪರೀತವಾದ ಗಾಳಿ ಮಳೆ ಅಬ್ಬರ ಜೋರಾಗಿದೆ. ಚಾರ್ಮಡಿ ಘಾಟ್ ರಸ್ತೆಯ ಬಾಳೂರು ಮೀಸಲು ಅರಣ್ಯ ವ್ಯಾಪ್ತಿಯಲ್ಲಿ
ಮಳೆ ಮಂಜು ಆವರಿಸಿತ್ತು. ಮಳೆಯಲ್ಲೇ ವಾಹನಗಳು ಲೈಟ್ ಹಾಕ್ಕೊಂಡು ಸಾಕ್ತಾ ಇದ್ವು. ಅಲ್ಲಲ್ಲಿ ಸಣ್ಣ ಸಣ್ಣ ಜಲಪಾತಗಳು ಕಣ್ಮನ ಸೆಳೀತಾ ಇದ್ವು. ಇನ್ನು ಮಂಗಳೂರಿಗೆ ಹೋಗೋಣ. ಮಂಗಳೂರಿನಲ್ಲಿ ನಿರಂತರ ಮಳೆಗೆ ರಾಜಕಾಲುವೆಯ ನೀರು ಪಂಪ್ವೆಲ್ನಲ್ಲಿ ರಸ್ತೆ ಮೇಲೆ ಹರಿತಾ ಇದೆ. ಇದರಿಂದಾಗಿ ಪಂಪ್ವೆಲ್ ಫ್ಲೈಓವರ್ ಕೆಳಭಾಗ ಸಂಪೂರ್ಣ ಜಲಾವೃತವಾಗಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಹೀಗಾಗಿದೆ. ಇನ್ನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ನೇತ್ರಾವತಿ ನದಿ ಉಕ್ಕಿ ಬೆಳ್ತಂಗಡಿಯಲ್ಲಿ ಅಡಿಕೆ ತೋಟಕ್ಕೆ ನುಗ್ಗಿಬಿಟ್ಟಿದೆ. ಆ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀವಿ. ಇನ್ನು ಮಂಗಳೂರಿನ ತಣ್ಣೀರು ಬಾವಿ ಬೀಚ್ನಲ್ಲಿ ಭಾರೀ ಗಾತ್ರದ ಕಡಲ ತೀರಕ್ಕೆ ಅಲೆಗಳು ಬಂದು ಅಪ್ಪಳಿಸ್ತಾ ಇವೆ. ಮೀನುಗಾರರು ಸೇರಿದಂತೆ ಯಾರೂ ಸಮುದ್ರಕ್ಕೆ ಇಳಿಯದಂತೆ ಜಿಲ್ಲಾಡಳಿತ ಸೂಚನೆ ನೀಡಿದ್ದು, ಪ್ರವಾಸಿಗರಿಗೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿದೆ, ಸಮುದ್ರಕ್ಕೆ ಯಾರು ಹೋಗಬೇಡಿ ಅಂತ. ಇನ್ನು ಭಾರೀ ವರ್ಷಧಾರಿಗೆ ಶಿರಾಡಿ ಘಾಟ್ ರಸ್ತೆಯಲ್ಲಿ ಭೂಮಿ ಕುಸಿತನೇ ಇದೆ. ಸಕಲೇಶಪುರದ ಆನೆಮಹಲ್ ಬಳಿ ನಿನ್ನೆ ರಾತ್ರಿಯಿಂದ ಸುಮಾರು 100 ಅಡಿ ಎತ್ತರದಿಂದ ಗಿಡಮರಗಳ ಸಮೇತ ರಸ್ತೆಗೆ ಭೂಮಿ ಕುಸಿತಾ ಇದೆ. ಆತಂಕದಲ್ಲೇ ವಾಹನ ಸವಾರರು ಪ್ರಯಾಣ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಗುಂಡಿ ಕಾಣದೆ ವಾಹನ ಚಲಾಯಿಸಿ ರಸ್ತೆಯಲ್ಲೇ ಕೆಟ್ಟು ನಿಂತಿವೆ. ಇದರ ಪರಿಣಾಮ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಇನ್ನು ಸಕಲೇಶಪುರ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಬಳಿ ಅಂಗಡಿಯ ಗೋಡೆಯೊಂದು ಕುಸಿದು ಬಿದ್ದಿದೆ. ನೋಡಿ, 3 ಮಹಿಳೆಯರಿಗೆ ಮತ್ತು ಓರ್ವ ಪುರುಷನಿಗೆ ಗಂಭೀರವಾದ ಗಾಯ ಆಗಿದೆ. ಭಾರೀ ಮಳೆಯಿಂದ ಶಿಥಿಲಗೊಂಡಿದ್ದ ಒಂದು ಭಾಗದ ಗೋಡೆ ಏಕಾಏಕಿ ಕುಸಿದಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಸಕಲೇಶಪುರ, ಆಲೂರು, ಬೇಲೂರು, ಹಾಸನ ಭಾಗದಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗ್ತಾ ಇದೆ. ಸಕಲೇಶಪುರ, ಚಿಕ್ಕಮಗಳೂರು ಭಾಗದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಹಾಸನ ತಾಲೂಕಿನ ಗೊರೂರಿನಲ್ಲಿರುವ ಜಿಲ್ಲೆಯ ಜೀವನದಿ ಹೇಮಾವತಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. ಇನ್ನು ಸಕಲೇಶಪುರ ತಾಲೂಕಿನ ಬೊಮ್ಮನಕೆರೆ ಗ್ರಾಮದಲ್ಲಿ ಏಕಾಏಕಿ ಡಾಂಬರ್ ಕುಸಿದು, ಅಂದರೆ ರೋಡ್ ಕುಸಿದ್ಬಿಟ್ಟು KSRTC ಬಂದು ಬಸ್ ಅಂತೂ ಸಿಕ್ಕಾಕೊಂಡಿದೆ. ಮುಂದಕ್ಕೆ ಬರೋಕ್ಕಾಗ್ತಿಲ್ಲ, ಹಿಂದಕ್ಕೆ ಹೋಗೋಕ್ಕಾಗ್ತಿಲ್ಲ. ಪರಿಸ್ಥಿತಿ ನೋಡಿ ಹೇಗಿದೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಮಳೆ ಜೋರಾಗಿದೆ. 4 ದಿನ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಕುಂದಾಪುರ, ಕಾಪು, ಹೆಬ್ರಿಯಲ್ಲಿ ಧಾರಾಕಾರ ಮಳೆಯಾಗಿದೆ. ನದಿ, ಸಮುದ್ರ ತೀರದಲ್ಲಿ ಜಿಲ್ಲಾಡಳಿತ ಕಟ್ಟೆಚ್ಚರ ರವಾನಿಸಿದೆ. ಕಾರ್ಕಳ, ಉಡುಪಿ, ಬೈಂದೂರಿನಲ್ಲಿ ಸಾಧಾರಣ ಮಳೆಯಾಗಿದೆ. ಬ್ರಹ್ಮಾವರ ಸಮೀಪದ ಭಾವಂಜಿಯಲ್ಲಿ ಮರವೊಂದು ಉರುಳು ಬಿದ್ದಿದೆ. ವಾರ್ಷಿಕ ರಜೆ ವೀಕೆಂಡ್ ಇರೋದ್ರಿಂದ ಮಲ್ಪೆ ಕಡಲ ತೀರಕ್ಕೆ ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ. ಎಚ್ಚರಿಕೆಯಿಂದಿರಿ ಅಂತ ಹೇಳಿದ್ದಾರೆ. 3-4 ದಿನದಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರುವ ಅಬ್ಬರದ ಮಳೆಯಿಂದಾಗಿ ಮೇ ತಿಂಗಳ ಅಂತ್ಯದ ಒಳಗಾಗೆ ಕಾಳಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು, ಕಾರವಾರ ತಾಲೂಕಿನ ಕದ್ರಾ ಜಲಾಶಯ ಭರ್ತಿಯಾಗಿದೆ. ಇನ್ನು ಉತ್ತರ ಕನ್ನಡದ ಅಂಕೋಲಾ ನದಿ ಭಾಗದಲ್ಲಿ ನದಿಯಿಂದ ಅಪಾರ ಪ್ರಮಾಣದ ನೀರಿನ ಸಮುದ್ರಕ್ಕೆ ಕೋಡಿ ಹರಿದು ಗ್ರಾಮಸ್ಥರು ಕೋಡಿ ಹೊಡೆದು ಬಿಟ್ಬಿಟ್ಟಿದ್ದಾರೆ. ಅಪಾರ ಪ್ರಮಾಣದಲ್ಲಿ ಮರಳು ಶೇಖರಣೆಯಾಗಿ ನದಿ ನೀರು ಸಮುದ್ರಕ್ಕೆ ಹೋಗದೇ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಇದು ಜನರೇ ಮಾಡಿಕೊಂಡು ಎಡವಟ್ಟು. ಇನ್ನು ಕೊಡಗು ಭಾಗಕ್ಕೆ ಬರೋದಾದರೆ ಮಡಿಕೇರಿ, ತಲಕಾವೇರಿ ಭಾಗಮಂಡಲದಲ್ಲಿ ಭಾರೀ ಮಳೆ ಗಾಳಿ ಆಗ್ತಾ ಇದೆ. ಜೀವನದಿ ಕಾವೇರಿ ತುಂಬಿ ಹರಿತಾ ಇದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ. ಹಲವು ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಮೇ ತಿಂಗಳಲ್ಲಿ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ. ಮಡಿಕೇರಿ ನಗರದ ಮುಳಿಯಾ ಲೇಔಟ್ ಕಂಪ್ಲೀಟ್ ಜಲಾವೃತವಾಗ್ಬಿಟ್ಟಿದೆ. ಇವೆಲ್ಲ ನಮ್ಮ ರಾಜ್ಯದಲ್ಲಿ ಮಳೆಯಿಂದಾಗಿರುವಂತಹ ಅವಾಂತರ. ಆದರೆ ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಗೆ ಹೋಗೋಣ. ಅಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ. ಗುಡುಗು ಸಹಿತ ಭಾರಿ ಮಳೆಯಾದ ಪರಿಣಾಮ 100ಕ್ಕೂ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ. ಸುಮಾರು 49 ವಿಮಾನಗಳ ಮಾರ್ಗವನ್ನು ಬದಲಾಯಿಸಲಾಗಿದೆ. ದೆಹಲಿಯ ಮೋತಿಬಾಗ್, ಮಿಂಟೋ ರಸ್ತೆ, ಡೆಲ್ಲಿ ಕಂಟೋನ್ಮೆಂಟ್ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ರಸ್ತೆ ಮಾರ್ಗ ಮುಂತಾದ ಪ್ರಮುಖ ರಸ್ತೆಗಳಲ್ಲಿ ನೀರು ನಿಂತಿದೆ. ಡೆಲ್ಲಿ ಕಂಟೋನ್ಮೆಂಟ್ನ ದೃಶ್ಯಗಳಲ್ಲಿ ವಾಹನಗಳು ನೀರಿನಲ್ಲಿ ನಿಂತು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಹಾಗೆಯೇ ಹಿಮಾಚಲ ಪ್ರದೇಶದ ರಾಂಪುರದಲ್ಲಿ ರಣಮಳೆಗೆ ಕಾರು ವಾಹನಗಳು ಕೊಚ್ಚೋಗಿವೆ. ಕುಲು ಜಿಲ್ಲೆಯಲ್ಲಿ ಮೇಘಸ್ಫೋಟವಾಗಿ ಸುಮಾರು 15 ವಾಹನಗಳು ಸಟ್ಲೇಜ್ ನದಿಯ ಪಾಲಾಗಿದೆ. ಇತ್ತ ಕೇರಳ ಕರಾವಳಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗಿದ್ದು ಸಮುದ್ರದಲ್ಲಿ ಸರಕು ಹಡಗು ಮುಳುಗಡೆಯಾಗಿತ್ತು. ಆದರೆ ಹಡಗಿನಲ್ಲಿದ್ದ 24 ಜನ ಮತ್ತು ಹಡಗನ್ನು ಭಾರತೀಯ ನೌಕಾಪಡೆ ರಕ್ಷಣೆ ಮಾಡಿದೆ.